ಕೋಲಾರದ ಶಾಸಕರೊಬ್ರು ಸರ್ ಕೋರ್ಟ್ಗೆ ಹೋಗಿದ್ದಾರೆ, ಅನುದಾನ ಕೊಡ್ತಾ ಇಲ್ಲ ತಾವು ಅಂತ. ರೆಡ್ಡಿ ಶ್ರೀನಿವಾಸಪುರ ಸರ್ ಅವರು JDSನವರು ಎಷ್ಟು ಕೊಟ್ಟಿದ್ರಂತೆ, ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು ಸಂಯುಕ್ತ ಸಮ್ಮಿಶ್ರ ಸರ್ಕಾರದಲ್ಲಿ, ಅವರು ಎಷ್ಟು ಕೊಟ್ಟಿದ್ರಂತೆ. ಆಗ ರಮೇಶ್ ಕುಮಾರ್ MLA ಇದ್ರು, ಎಷ್ಟು ಕೊಟ್ಟಿದ್ರಂತೆ ಶ್ರೀನಿವಾಸಪುರಕ್ಕೆ. ತಾರತಮ್ಯ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಶಾಸಕರು ಜಾಸ್ತಿ ಕೊಡ್ತಾ ಇದ್ದಾರೆ. ಈಗ ಹಾಗಾದ್ರೆ ಕೇಂದ್ರ ಸರ್ಕಾರ ಆಂಧ್ರಕ್ಕೆ ಮತ್ತು ಬಿಹಾರಕ್ಕೆ ವಿಶೇಷ ಅನುದಾನ ಕೊಟ್ಟಿಲ್ಲ, ನಮಗೆ ಕೊಡಲಿಲ್ಲ. ಇದು ತಾರತಮ್ಯ ಅಲ್ವಾ? ಹೇಳಯ್ಯ, ಬಿಹಾರ ಚುನಾವಣೆ जिंदाबाद जिंदाबाद बोलो भारत माता की जय, बोलो भारत माता की जय, ಧಿಕ್ಕಾರ ಧಿಕ್ಕಾರ. ಕಡೆಯಿಂದ ಇದು ಪ್ರತಿಭಟನೆ ಮಾಡಿದ ಉದ್ದೇಶ ಏನೆಂದರೆ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಯಲ್ಲಿ ಪರೀಕ್ಷೆದ ಫೀಸ್ ತುಂಬ ಜಾಸ್ತಿ ಆಗಿದೆ. ಆದ್ದರಿಂದ ಎಲ್ಲ ಮಕ್ಕಳು ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಬಡ ಮಕ್ಕಳಿಗೆ ಏನು ಮಾಡೋಕ್ಕೆ ತುಂಬ ಕಮ್ಮಿ ಆಗಿದೆ, ತುಂಬ ಜಾಸ್ತಿ ಆಗಿದೆ ಫೀಸು. ಕಡಿಮೆ ಮಾಡಬೇಕಂತ ನಾವು ಒಂದು ಪ್ರತಿಭಟನೆ ಮಾಡಿದ್ದೀವಿ. ಅದೇ ರೀತಿ ನಮ್ಮ ಎಲ್ಲ ಬಂಗಾರಪೇಟೆಯಲ್ಲಿರೋ ಎಲ್ಲ ನಾರ್ತ್ ಯೂನಿವರ್ಸಿಟಿ ಕಾಲೇಜಸ್ಸು ಸೇರಿ ಪ್ರತಿಭಟನೆ ಮಾಡಿದ್ದೀವಿ. ಆದ್ದರಿಂದ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಯವರು ಫೀಸನ್ನು ಕಮ್ಮಿ ಮಾಡಲೇಬೇಕು, ಇಲ್ಲಾಂದರೆ ನಾವು ಇನ್ನೂ ದೊಡ್ಡ ಪ್ರತಿಭಟನೆ ಮಾಡ್ತೀವಿ ಮುಂದಿನ ತಿಂಗಳಲ್ಲಿ. ಅದೇ ಮತ್ತು ಇದು ಎಜುಕೇಷನ್ನು ಬಿಸ್ನೆಸ್ ಅಲ್ಲ, ಎಜುಕೇಷನ್ ಅಂದರೆ ಮಕ್ಕಳಿಗೆಲ್ಲರಿಗೂ ಅವಕಾಶ ಕೊಡಬೇಕು, ಓದೋಕ್ಕೆ ಕಮ್ಮಿ ಫೀಸ್ ಕಮ್ಮಿ ಮಾಡಿ ಓದಿಸ್ಬೇಕು. ಅದರಿಂದ ಹೋರಾಟ ಮಾಡ್ತೀವಿ. ಇನ್ನು ಮುಂದಿನ ಇನ್ನೂ ಕಮ್ಮಿ ಆಗಿಲ್ಲ ಅಂದರೆ ಇನ್ನೂ ಹೋರಾಟ ಮಾಡ್ತೀವಿ. ಅದೇ ರೀತಿ ಫೀಸು ಮಾರ್ಕ್ಸ್ ಕಾರ್ಡ್ ಫೀಸಲ್ಲಿ ಕೂಡ ಜಾಸ್ತಿ ಮಾಡಿದ್ದಾರೆ, 50% ಜಾಸ್ತಿ ಮಾಡಿದ್ದಾರೆ. ಮತ್ತು ಪ್ರೊಸೆಸಿಂಗ್ ಫೀಸಲ್ಲಿ 100% ಜಾಸ್ತಿ ಮಾಡಿದ್ದಾರೆ.